ಬೆಂಗಳೂರಲ್ಲಿ ಕೈ ತುಂಬಾ ಸಂಬಳ ಕೊಡೋ ದೊಡ್ಡ ಕಾರ್ಪೊರೇಟ್ ಕಂಪನಿ ಸಾಫ್ಟ್ವೇರ್ ಕಂಪ್ನಿಲಿ ಇದ್ದಂತ ಒಬ್ಬ ವ್ಯಕ್ತಿ ಆ ಸಾಫ್ಟ್ವೇರ್ ಜಾಬ್ ಅನ್ನ ಬಿಟ್ಟು ಕಾಡಿನ ನಡುವೆ ಬಂದು ಮಲ್ಟಿ ಕ್ರೋರ್ ಬಿಸ್ನೆಸ್ ಕಟ್ತಾರೆ ಅಂತ ಹೇಳಿದ್ರೆ ಅದು ತುಂಬಾ ಜನಕ್ಕೆ ಪ್ರೇರಣೆ ಆಗಬಹುದು ಸ್ನೇಹಿತರೆ. ಮಿಲೆಕ್ಸ್ ಬ್ರ್ಯಾಂಡ್ ಹುಟ್ಟಿದ ಹೇಗೆ? ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಗ್ಯಾಸ್ಟ್ರಿಕ್ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಒಂದೇ ಕಡೆ ಕೂತ್ ಕೆಲಸ ಮಾಡ್ತಿದ್ದಾಗ ನನ್ನ ಆಯುರ್ವೇದಿಕ್ ಡಾಕ್ಟರ್ ಅವ್ರು ನನಗೆ ಇದನ್ನು ಸಜೆಸ್ಟ್ ಮಾಡಿದರು. ಮಿಲೆಟ್ಸ್ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಟರು. ನನಗೆ ಕ್ರಮೇಣ ಅದೊಂಥರ ಎಲ್ಲ ಈ ಡಿಸಾರ್ಡರ್ಸ್ಗಳೆಲ್ಲ ಕಂಟ್ರೋಲಿಗೆ ಬಂತು. ಸೊ ಅವಾಗ ನಮಗೊಂದು ಸಣ್ಣ ಒಂದು ಐಡಿಯಾ ಬಂತು, ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತಲ್ಲ, ಈಸಿಯಾಗಿ ಎಲ್ಲರೂ ಕೂಡ ಕನ್ಸ್ಯೂಮ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಇನಿಷಿಯಲ್ ನಾವು ಸಣ್ಣದಾಗೆ ಸ್ಟಾರ್ಟ್ ಮಾಡಿದ್ದು. ಕೇವಲ ಒಂದು 2 ಲಕ್ಷ ರೂಪಾಯಿ ಲೋನ್ ಮಾಡಿ ಅದರೊಳಗೆ ಬಂದಂಥ ಮಿಷನರೀಸ್ಗಳಿರ್ಬೋದು. ಎಷ್ಟು ಜನ ಕೆಲಸ ಮಾಡ್ತಿದ್ರಿ ಅವಾಗ? ಇಬ್ಬರು ಇದ್ರು ಅಷ್ಟೇ. ಓಕೆ, ನೀವು ನಿಮ್ಮ ಪತ್ನಿ ಮತ್ತಿಬ್ರು? ಇನ್ನಿಬ್ರು ಇದ್ರು. ಓಕೆ, ಆಯ್ತಾ. ಸೊ ಅಷ್ಟೇ ಜನ ಇದ್ದಿದ್ದು. ಈಗ ಒಂದು ಇಲ್ಲಿ ಬ್ಯಾಂಗ್ಳೂರ್ ನಮ್ಮ ಕಾರ್ಪೊರೇಟ್ ಆಫೀಸ್ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 200 ಜನ ಇದ್ದಾರೆ. ಓಕೆ. ನಮ್ಮ ಹಳೆ ಕಾಲದ ಅಜ್ಜ ಅವರೆಲ್ಲ ಇರ್ತಾರಲ್ಲ, ಅವರಿಗೆಲ್ಲ ಈ ನಾರು ಬೇರುಗಳ ಬಗ್ಗೆ ತುಂಬ ಐಡಿಯಾ ಇತ್ತು. ಅದ್ರ ಬಗ್ಗೆ ಎಲ್ಲ ವಿಚಾರಿಸ್ತಾ ಹೋದಾಗ ಅವರು ಒಂದಷ್ಟು ಐಡಿಯಾಗಳನ್ನು ಕೊಟ್ಟರು. ಆವಾಗ ಈ ಅಶ್ವಗಂಧ, ಶತಾವರಿ, ಜ್ಯೇಷ್ಠಮಧು, ಬಜೆ, ಹಿಪ್ಪಲಿ, ವಾಯುವೆಳಂಗ ಅಂತ ಈ ಥರ 18 ವಿಶೇಷ ಗಿಡಮೂಲಿಕೆಗಳನ್ನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಒಂದು ಫಾರ್ಮುಲೇಷನ್ ರೆಡಿ ಮಾಡಿ ಅದನ್ನು ಸಿರಿಧಾನ್ಯದ ಹೆಲ್ತ್ ಮಿಕ್ಸ್ ಜೊತೆಗೆ ಕುಡಿಯುವಂಥ ಒಂದು ಡ್ರಿಂಕನ್ನು ರೆಡಿ ಮಾಡಿದ್ವಿ. ಇಲ್ಲಿ ಮಿಲೆಕ್ಸ್ ಪ್ರೊಡಕ್ಷನ್ ಆಗ್ತದೆ. ಮಿಲೆಕ್ಸ್ನ ಹೈಲೈಟ್ಸ್ ನಿಮ್ಗೆ ನಾನು ಹೇಳಿದ್ದೆ. ಡ್ರೈ ಫ್ರೂಟ್ಸ್ ಇರ್ಬೋದು, ಸೀಡ್ಸ್ಗಳು, ಮಖಾನ ಸೀಡ್ಸ್ ಇರ್ಬೋದು. ಇದು ಮಖಾನ. ಇದೇನು ಸೀಡ್ ಇದು? ಇದು ವಾಟರ್ ಮೆಲನ್ ಸೀಡ್ಸ್. ಇದು ಓಕೆ. ಅದು ಪಂಪ್ಕಿನ್ ಸೀಡ್ಸ್, ಕ್ಯಾಶ್ಯೂ, ಬಾದಾಮ್ ಇರ್ಬೋದು, ಪಿಸ್ತಾ ಇರ್ಬೋದು. ಅದೆಲ್ಲ ಈ ರೋಸ್ಟರ್ಗೆ ಈಗ ಹೋಗ್ಬೇಕು. ಓಕೆ. ಮೊಳಕೆ ಬರ್ಸಿರೋದೇವೆಲ್ಲ ಮೊಳಕೆ ಕಾಳುಗಳು ಇದು ಮೊದಲ ರೊಟ್ಟಿಗೆ ರೆಡಿ ಆಗ್ತಿದೆ. ಓಕೆ. ಈ ಮಿಷಿನ್ ಅಲ್ಲಿ ಇದನ್ನ ಓಕೆ ವಾಶ್ ಮಾಡಿ ನೆನೆಸ್ತಾರೆ. ಪಾರಂಪರಿಕ ಆಹಾರ ಅದೊಂದು. ಅದರಲ್ಲಿ ಹೆಸರು ಕಾಳು ಆಗಿರ್ಬೋದು, ಕೆಂಪಕ್ಕಿ ಹಾಕ್ತೀವಿ ನಾವು, ಎಕ್ಸ್ಪೆಷಲಿ ಹೆಸರು ಕಾಳು, ಕಡಲೆಕಾಳು, ಬಾರ್ಲಿ, ಈ ಥರ ಬಿಳಿ ಜೋಳ. ಆಮೇಲೆ ಕೆಲವೊಂದು ಡ್ರೈ ಫ್ರೂಟ್ಸ್ಗಳು, ಎಲ್ಲ ಡ್ರೈ ಫ್ರೂಟ್ಸು ಹಾಕಲ್ಲ, ಕೆಲವೊಂದು ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಸಮತೋಲನ ಆಹಾರ. ಇಂತಿಷ್ಟು ಮಂತ್ ಆದ್ಮೇಲೆ ಕೊಡಬೇಕು, ಆ ಥರದ್ದು ಏನಾದ್ರು ಇದೆಯಾ? ಹೇಗೆ ಇದು ಹೇಗೆ ಅಂತಂದ್ರೆ 6 ತಿಂಗಳ ತನಕ ನಾನು ಹೇಳಿದಾಗೆ ಅವರು ಬ್ರೆಸ್ಟ್ ಫೀಡ್ ಮಾಡ್ತಾರೆ. ಆದ್ಮೇಲೆ ತಾಯಿ ಹಾಲೇ ಕೊಡಬೇಕು, ಅದು ಬಿಟ್ಟು ಬೇರೆ ಏನೂ ಕೊಡಬಾರ್ದು, ನೀರು ಕೂಡ ಕೊಡಬಾರ್ದು. 6 ತಿಂಗಳ ಮೇಲೆ 3 ವರ್ಷದ ಒಳಗೆ ಕೊಡುವಂಥದ್ದು. ಪ್ರಿಸರ್ವೇಟಿವ್ ಆಗಿ ಯಾವುದೇ ಕೆಮಿಕಲ್ ಅಲ್ಲ, ಬದಲಿಗೆ ನೀವು ಹರ್ಬ್ಸ್ ಎಲ್ಲ ಹೇಳಿದ್ರಿ, ಅದರದೇ ಒಂದು ಕಾಂಬಿನೇಷನ್ ನೀವು ಇಲ್ಲಿ ಪ್ರಿಸರ್ವೇಟಿವ್ ಆಗಿ, ಅಂದ್ರೆ ಅದು ಹಾಳಾಗದಿರೋ ಥರ ನೋಡ್ಕೊಳ್ಳೋಕೆ, ಅದು ಕೂಡ ನ್ಯಾಚುರಲ್. ಈಗ ಎಲ್ಲೆಲ್ಲ ಅವೈಲೇಬಲ್ ಇದೆ ನಿಮ್ಮ ಪ್ರಾಡಕ್ಟ್? ಎಲ್ಲ ಕಡೆ ಇದೆ ಸರ್. ಆಲ್ಮೋಸ್ಟ್ ಆಲ್ ಅಂದ್ರೆ ಸೂಪರ್ ಮಾರ್ಕೆಟ್ ಇರ್ಬೋದು, ಮೆಡಿಕಲ್ ಶಾಪ್ಸ್ ಇರ್ಬೋದು, ಎಲ್ಲ ಕಡೆ ಇದೆ. ಮತ್ತೆ ಅಮೆಝಾನು, ಫ್ಲಿಪ್ಕಾರ್ಟು, ಬ್ಲಿಂಕಿಟ್ಟು, ಮತ್ತು ಈ ಥರ ಎಲ್ಲ ಪ್ಲಾಟ್ಫಾರ್ಮಲ್ಲೂ ಇದೆ. ನಮ್ದು ವೆಬ್ಸೈಟ್ ಇದೆ, www.milex.in ಅಂತ ವೆಬ್ಸೈಟ್ ಇದೆ. ಓಕೆ. ಮೇಜರಾಗಿ ಅಲ್ಲಿಂದನೂ ಕಳಿಸ್ತೀವಿ. ಸೊ ಎಲ್ಲಿಂದ ಆರ್ಡರ್ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಜನರ ಕೈಗೆ ಸೇರೋದು. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.